ಸಿದ್ದರಾಮಯ್ಯ ಕುರಿತಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿದ್ದರಾಮಯ್ಯ ಯು ಟರ್ನ್ ರಾಮಯ್ಯ ಅಂತ ಹೇಳಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನಾಪುರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಯು ಟರ್ನ್ ರಾಮಯ್ಯ ಅನ್ನುವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ದೊಡ್ಡ ಕಳ್ಳರು, ಅವರು ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅಂತ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಕಿಡಿಕಾರಿದ್ದಾರೆ. ನೋಡಿ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಬಹಳ ಜೋರಾಗಿ ನಡೀತಾ ಇದೆ. ತನಿಖೆ ಕೂಡ ಚುರುಕುಗೊಂಡಿದೆ. ಈ ತನಿಖೆಯ ಆಸುಪಾಸು ಅಂತ ನಾವು ನೋಡ್ತಾ ಹೋಗೋದಾದರೆ ಇನ್ನೊಂದಷ್ಟು ಮಂದಿಯ ನಿವೇಶನಗಳ ಹೊಸ ಹೊಸ ವಿಚಾರಗಳು ಹೊರಗೆ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದರ ನಡುವೆ ಕೇಂದ್ರ ಸಚಿವರು ಆಗಾಗ ಸಿದ್ದರಾಮಯ್ಯ ಕುರಿತಂತೆ ಮಾತಾಡ್ತಾ ಇರ್ತಾರೆ. ಸಿದ್ದರಾಮಯ್ಯ ಯು ಟರ್ನ್ ರಾಮಯ್ಯ ಅಂದ್ಬಿಟ್ರು. ಅದಕ್ಕೆ ದರ್ಶನಾಪುರ್ ಕಿಡಿಕಾರಿದ್ದಾರೆ. ನೋಡಿ, ಮೂಡಾದಲ್ಲಿ ಎಚ್.ಡಿ.ಕೆ ಕುಟುಂಬದ ಎಷ್ಟು ಮಂದಿಗೆ ಸೈಟ್ ಇದೆ, ಬಹಳ ಮುಖ್ಯವಾದಂಥ ವಿಚಾರ. ಈಗಷ್ಟೇ ಉಲ್ಲೇಖ ಮಾಡಿದ್ವಲ್ಲ, ತನಿಖೆ ಚುರುಕುಗೊಂಡಿದೆ. ಈ ಸಂದರ್ಭದಲ್ಲಿ ಅದೆಷ್ಟು ಜನಪ್ರತಿನಿಧಿಗಳ ನಿವೇಶನಗಳ ವಿಷಯಗಳು ಹೊರಗೆ ಬರುತ್ತೋ ನಿಜಕ್ಕೂ ಗೊತ್ತಿಲ್ಲ. ಮೂಡಾದಲ್ಲಿ ಎಚ್.ಡಿ.ಕೆ ಕುಟುಂಬದ ಎಷ್ಟು ಮಂದಿಗೆ ಸೈಟ್ ಇದೆ, ಬೇರೆಯವರನ್ನ ಕಳ್ಳರು ಅನ್ನೋರು ತಾವು ಹೇಗಿಂತ ನೋಡ್ಕೊಳ್ಬೇಕು. ಸಿಎಂ ಸಿದ್ದರಾಮಯ್ಯನವರದ್ದು ತಪ್ಪಿದೆ ಅಂತ ಕೋರ್ಟ್ ಹೇಳಿಲ್ಲ ಅಂತ ಹೇಳಿ ದರ್ಶನಾಪುರ್ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನಾಪುರ್ ಮಾತನಾಡೋ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕುರಿತಂತೆ ಕೂಡ ತೀವ್ರ ರೀತಿಯಲ್ಲಿ ಟೀಕೆ ಮಾಡಿದ್ದಾರೆ. ಯಡಿಯೂರಪ್ಪ ಕುರಿತಂತೆ ಕೂಡ ಮಾತಾಡಿದ್ದಾರೆ. ಯಡಿಯೂರಪ್ಪ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಕಳ್ಳರು, ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡೋರು ತಮ್ಮ ತಟ್ಟೆಯಲ್ಲಿ ಏನಿದೆ ಅಂತ ನೋಡ್ಕೊಳ್ಬೇಕು. ತಾವು ಆರೋಪ ಮುಕ್ತರಾಗಿದ್ದರೆ, ತಾವು ನಿವೇಶನವನ್ನು ಹೊಂದಿಲ್ಲ ಅನ್ನೋದಾದರೆ ಸಿದ್ದರಾಮಯ್ಯ ಕುರಿತಂತೆ ಮಾತಾಡ್ಬೋದು. ಆ ನೈತಿಕತೆ ಇಲ್ಲ ಅಂತ ದರ್ಶನಾಪುರ್ ಹೇಳಿಕೆಯನ್ನು ನೀಡಿದ್ದಾರೆ. ನೀವೀಗೆ ಮತ್ತೀಗ ಬೇಲ್ಮ್ಯಾಗ ಕುಮಾರಸ್ವಾಮಿ ಅನ್ನೋ ದೊಡ್ಡ ಕಳ್ಳಲ್ಲ. ಯಡಿಯೂರಪ್ಪನೂ ಬೇಲ್ಮ್ಯಾಗನ ಭಾಳ ಜೈಲಿಗೆ ಹೋಗಿ ಬಂದರು. ಮತ್ತು ಇವರು ದೊಡ್ಡ ಕಳ್ಳರಲ್ಲ. ಈ ಕುಮಾರಸ್ವಾಮಿ ಆಗಲಿ ಅಶೋಕ್ ಆಗಲಿ ಏನು ಸಿದ್ದರಾಮಯ್ಯ ಮ್ಯಾಗ ಮಾತಾಡ್ತಾರೆ. ಮತ್ತು ಅವ್ರ ಮೇಲೆ ದೊಡ್ಡ ಓಪನ್ ಆಗಿ ಮೊನ್ನೆ ಹೇಳೇನಲ್ರಿ ವಿಜಯ್ ಯತ್ನಾಳು 2,000 ರೂಪಾಯಿ ಕೋಟಿ ಇಟ್ಕೊಂಡು ಕುಂತಾರೆ ಈಗ ಮುಖ್ಯಮಂತ್ರಿ ಆಗ್ಲಕ್ಕಂತಂದು. ಮತ್ತು ಅಂಥ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರು ಓಡಿಸ್ತಾರೆ ಅಂತ ಎಂಥ ಕೆಲಸ ಮಾಡ್ಲಿಕ್ಕೆ ಹೋಗೋದು. ಹೇಳ್ಬೇಕಾಗಿತ್ತಲ್ಲ, ಮೊನ್ನೆ ತೀರ್ಪಿನಾಗ ಸಿದ್ದರಾಮಯ್ಯವ್ರು ಇಂತಿಂತ ತಪ್ಪು ಮಾಡ್ಯಾರ, ಇಲ್ಲಿ ಅವ್ರ ಪ್ರಭಾವ ಬೇರೆ ಎಲ್ಲರೇ ಉಲ್ಲೇಖ ಆದ ಸಿದ್ದರಾಮಯ್ಯರ ಹೆಸರು. ಎನ್ಕ್ವೈರಿ ಆಗಲಿ ತಪ್ಪ ಯಾರು ಮಾಡ್ಯಾರ? ನೀವು ನಿಮ್ಮ ಜಾಗ ಹೋಗ್ಯದ ನೀವು ಕೇಳಿರ್ತೀರಿ. ನಿಮ್ಮ ತಪ್ಪ ಏನು ಕೊಡೋರು ತಪ್ಪ? ಕೊಡೋರು ಕಾನೂನು ಪ್ರಕಾರ ಕೊಟ್ಟಾರ ಇಲ್ಲ, ಅವ್ರು ತಪ್ಪಾಗ್ತದೆ. ಕೊಟ್ಟರಲ್ಲಿ ನೋಡಿ ಎನ್ಕ್ವೈರಿ ಆಗ್ಲಕ್ಕಿತ್ತಲ್ಲ. ಈಗ ಎನ್ಕ್ವೈರಿ ಕೋರ್ಟ್ ಆದೇಶ ಮಾಡ್ಯಾರ. ಎನ್ಕ್ವೈರಿ ಸತ್ಯತೆ ಬರ್ತದಲ್ಲ, ಗೊತ್ತಾಗ್ತಲ್ಲ. ನೀವೀಗೆ ದರ್ಶನಾಪುರ್ ಎಚ್.ಡಿ. ದೇವೇಗೌಡ ಕುರಿತಂತೆ ಕೂಡ ಮಾತಾಡಿದ್ದಾರೆ. ದೇವೇಗೌಡರು ಯಾವ ರೀತಿ ಇದ್ದದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿದ್ದಾರೆ. ಎಚ್.ಡಿ. ದೇವೇಗೌಡರ ಆಸ್ತಿ ಈಗ ಗಗನಕ್ಕೇರಿ ಬಿಟ್ಟಿದೆ ಅಂತ ದರ್ಶನಾಪುರ್ ಹೇಳಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಆಸ್ತಿ ಪಾತಾಳ ತಲುಪಿಬಿಟ್ಟಿದೆ ಅಂತ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಆಕ್ರೋಶ ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಗೆ ತಾಲೇನೂ ಇಲ್ಲ, ಬುಡಾನೂ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಾರಣ 45 ವರ್ಷ ರಾಜಕಾರಣ ಐತಿ. ದೇವೇಗೌಡರದ್ದು 60 ವರ್ಷ ಐತಿ. ದೇವೇಗೌಡರ ಆಸ್ತಿ ಗಗನಕ್ಕೇರೋದು, ಇವರ ಆಸ್ತಿನ ಪಾತಾಳದಾಗ. ಕುಮಾರಸ್ವಾಮಿ ಅವ್ರದ್ದು ತಳ ಇಲ್ಲ, ಬುಡ ಇಲ್ಲ. ನಾಳೆ ಮತ್ತೆ BJP-ದವ್ರು ಏನು ಮಾಡಿ ಕಾಂಗ್ರೆಸ್ ಪಕ್ಷದ ಕೂಡ ಬರ್ಲಿಕ್ಕೇನು ಹಿಂದೆ ಹಾಕಲ್ಲ ಅವರು. ಏನು ಸಿದ್ಧಾಂತ ಅದ ಅವ್ರದ್ದು? ಏನು ಸಿದ್ಧಾಂತ? ಏನು ಹೇಳಿದ್ರು? ದೇವೇಗೌಡರು ಏನಂದ್ರು? ನಾ ಹುಟ್ಟಿದ್ರೆ ಮುಂದಿನ ಜನದ ಮುಸ್ಲಿಮಾಗಿ ಹುಟ್ಟಬೇಕಂತಂದ್ರು. ಈಗ ಕಾರಣ 45 ವರ್ಷ ರಾಜಕಾರಣ ಐತಿ. ದೇವೇಗೌಡರದ್ದು 60 ವರ್ಷ ಐತಿ. ದೇವೇಗೌಡರ ಆಸ್ತಿ ಗಗನಕ್ಕೇರೋದು, ಇವರ ಆಸ್ತಿನ ಪಾತಾಳದಾಗ. ಕುಮಾರಸ್ವಾಮಿ ಅವ್ರದ್ದು ತಳ ಇಲ್ಲ, ಬುಡ ಇಲ್ಲ. ನಾಳೆ ಮತ್ತೆ BJP-ದವ್ರು ಏನು ಮಾಡಿ ಕಾಂಗ್ರೆಸ್ ಪಕ್ಷದ ಕೂಡ ಬರ್ಲಿಕ್ಕೇನು ಹಿಂದೆ ಹಾಕಲ್ಲ ಅವರು. ಏನು ಸಿದ್ಧಾಂತ ಅದ ಅವ್ರದ್ದು? ಏನು ಸಿದ್ಧಾಂತ? ಏನು ಹೇಳಿದ್ರು? ದೇವೇಗೌಡರು ಏನಂದ್ರು? ನಾ ಹುಟ್ಟಿದ್ರೆ ಮುಂದಿನ ಜನದ ಮುಸ್ಲಿಮಾಗಿ ಹುಟ್ಟಬೇಕಂತಂದ್ರು. ಈಗ ಕಾರಣ 45 ವರ್ಷ ರಾಜಕಾರಣ ಐತಿ. ದೇವೇಗೌಡರದ್ದು 60 ವರ್ಷ ಐತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.